ಹಾಯ್ ಫ್ರೆಂಡ್ಸ್ 90ರ ದಶಕದಲ್ಲಿ ನಮ್ಮ ದಕ್ಷಿಣ ಭಾರತ ಚಿತ್ರರಂಗವನ್ನು ಹಾಗೂ ಸೌಂದರ್ಯದಿಂದ ಆಳಿದ ನಟಿ ಅಂದರೆ ಅವರೇ ಯಮುನಾ. ಇವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ಚಿನ್ನ ಸಿನಿಮಾದಲ್ಲಿ ನಟಿಸಿದ್ದಾರೆ. ನೀವು ನನ್ನ ಕುತ್ತಿಗೆ ಹಾಕಿರೋ 3 ಗಂಟೆ ಭದ್ರವಾಗಿರ್ಲಿ ಅಂತ ನಾನೇ ಅವ್ನ ಗಂಟು ಬಿಚ್ಚಿ ತಪ್ಪಿಸ್ಬಿಟ್ಟೆ. ಏನಂದೆ? ಇವರ ನಗು, ಇವರ ನಟನೆ ಯಾರಿಗೆ ತಾನೇ ಮರೆಯಲು ಸಾಧ್ಯ. ಆದರೆ ಸ್ನೇಹಿತರೆ, ಯಶಸ್ಸಿನ ಉತ್ತುಂಗದಲ್ಲಿದ್ದ ನಟಿಯೊಬ್ಬರ ಜೀವನದಲ್ಲಿ ಒಂದು ದಿನ ಹಠಾತ್ತಾಗಿ ಆಕಾಶವೇ ಬಿದ್ದಂತಾಯಿತು. ಅದು 2011ರಲ್ಲಿ ಬೆಂಗಳೂರಿನ ಐಷಾರಾಮಿ ಹೋಟೆಲ್ನಲ್ಲಿ ಒಂದು ವೇಷವಾಟಿಕೆ ಆರೋಪದ ಮೇಲೆ ಬಂಧನಕ್ಕೊಳಗಾದರು ಎಂಬ ಸುದ್ದಿ ಇಡೀ ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸಿತು. ಮಾಧ್ಯಮಗಳು, ಟಿವಿ ಚಾನೆಲ್ಗಳು ಅವರ ಚಾರಿತ್ರ್ಯವನ್ನು ಧೂಳಿಪಟ ಮಾಡಿದವು. ಸ್ನೇಹಿತರೆ, ಆದರೆ ನಿಜಕ್ಕೂ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ನಡೆದಿದ್ದೇನು? ಯಮುನಾ ಅವರು ಬೇಕಂತಲೇ ಈ ಹಾದಿ ತುಳಿತಾರ ಅಥವಾ ಯಾವುದೋ ದೊಡ್ಡ ಸಂಚಿಗೆ ಬಲಿಯಾದ್ರ? ಹಾಗೆ ರವಿಚಂದ್ರನ್ ಅವರ ಜೊತೆ ಶೂಟಿಂಗ್ ಮಾಡುವಾಗ ನಡೆದ ಆ ಇಂಟ್ರೆಸ್ಟಿಂಗ್ ಘಟನೆ ಏನು? ಹಾಗೆ ಇವರು ಚಿತ್ರರಂಗಕ್ಕೆ ಬಂದಿದ್ದೆಗೆ ಇವರ ಬಾಲ್ಯ ಹೇಗಿತ್ತು, ಇವರ ಲೈಫ್ ಸ್ಟೋರಿ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಯಮುನಾ ಅವರ ಆ್ಯಕ್ಟಿಂಗ್ನಲ್ಲಿ ಯಾವ ಸಿನಿಮಾ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನನ್ನ ದಾರಿ ಬೇರೆ, ನಿನ್ನ ದಾರಿ ಬೇರೆ. ಸ್ನೇಹಿತರೆ, ಈಗ ನಟಿ ಯಮುನಾ ಅವರ ಬಗ್ಗೆ ನೋಡೋದಾದರೆ ಇವರ ನಿಜವಾದ ಹೆಸರು ಪ್ರೇಮ. ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ತೆಲಂಗಾಣ ಮೂಲದ ಕುಟುಂಬದಲ್ಲಿ. ಆದರೆ ಇವರ ಕುಟುಂಬ ನಂತರ ತಮಿಳುನಾಡಿನ ಚೆನ್ನೈನಲ್ಲಿ ಬಂದು ನೆಲೆಸುತ್ತೆ. ಹಾಗೆ ಯಮುನಾ ಅವರ ತಂದೆ ಕೂಡ ಕೋಚಿ ಬ್ರಹ್ಮಾಜಿ ಕೂಡ ರಂಗಭೂಮಿ ಹಾಗೂ ಸಿನಿಮಾಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮೊದಲೇ ನಟಿಸುತ್ತಿದ್ದರು. ಹೀಗಾಗಿ ನಟನೆ ಮತ್ತು ಕಲೆ ಎಂಬುದು ಯಮುನಾ ಅವರಿಗೆ ರಕ್ತದಲ್ಲೇ ಬಳುವಳಿಯಾಗಿ ಬಂದಿತ್ತು. ಸ್ನೇಹಿತರೆ, ಸಾಧಾರಣ ಕುಟುಂಬದಿಂದ ಬಂದ ಯಮುನಾ ಅವರಿಗೆ ಬಾಲ್ಯದಿಂದಲೇ ಅಭಿನಯದತ್ತ ತೀವ್ರ ಆಸಕ್ತಿ ಇತ್ತು. ಇನ್ನು ಶಾಲಾ ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದ ಇವರ ಸೌಂದರ್ಯ ಮತ್ತು ನಟನಾ ಕೌಶಲ್ಯವನ್ನು ಅನೇಕ ನಿರ್ದೇಶಕರು ಗಮನಿಸ್ತಾರೆ. ಅದರಲ್ಲಿ ನಿರ್ದೇಶಕ ಉಪ್ಪಾಲಪಾಟಿ ನಾರಾಯಣರಾವ್ ಇವರು ತಮ್ಮ ಮೌನ ಹೋರಾಟಂ ಎಂಬ ತೆಲುಗು ಚಿತ್ರಕ್ಕೆ ಇವರನ್ನ ನಾಯಕಿಯಾಗಿ ಆಯ್ಕೆಯನ್ನು ಮಾಡ್ತಾರೆ. ವಿಶೇಷವೆಂದರೆ ಆ ಕಾಲದಲ್ಲಿ ಪ್ರಖ್ಯಾತ ತೆಲುಗು ನಟಿ ಪ್ರೇಮ ಅವರಿದ್ದ ಕಾರಣ ಗೊಂದಲವಾಗಬಾರದೆಂದು ನಿರ್ದೇಶಕರು ಇವರ ಪ್ರೇಮ ಎಂಬ ಹೆಸರನ್ನು ಯಮುನಾ ಎಂದು ಬದಲಾಯಿಸ್ತಾರೆ. ಮೌನ ಹೋರಾಟಂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಯಶಸ್ಸು ಕಾಣುತ್ತೆ. ಮೊದಲ ಚಿತ್ರದಲ್ಲಿ ನಟನ ಸಾಮರ್ಥ್ಯ ತೋರಿಸಿದ ಯಮುನಾ ಅವರಿಗೆ ನಂತರ ಸಾಲು ಸಾಲು ಆಫರ್ಗಳು ಹುಡುಕಿಕೊಂಡು ಬರ್ತವೆ. ತೆಲುಗಿನ ಪ್ರಸಿದ್ಧ ನಟರಾದ ವೆಂಕಟೇಶ್, ನಾಗಾರ್ಜುನ ಮುಂತಾದವರ ಜೊತೆ ನಟಿಸಿ ಅಲ್ಪಾವಧಿಯಲ್ಲೇ ತೆಲುಗು ಮತ್ತು ತಮಿಳು ಚಿತ್ರರಂಗದ ಬ್ಯುಸಿ ನಟಿ ಆಗ್ತಾರೆ. ಸ್ನೇಹಿತರ, ಮುಂದೆ ತಮಿಳು ಮತ್ತು ತೆಲುಗಿನಲ್ಲಿ ಇವರು ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುತ್ತಿದ್ದ ಯಮುನಾ ಅವರಿಗೆ ಕನ್ನಡ ಚಿತ್ರರಂಗದಿಂದ ಆಹ್ವಾನ ಬರುತ್ತೆ. ಅದು 1993ರಲ್ಲಿ. ಅದು ನಮ್ಮ ಕನ್ನಡದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಿಗ್ ಬಜೆಟ್ ಸಿನಿಮಾ ಚಿನ್ನ ಮೂಲಕ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವ ಹಾಗೆ ರವಿಚಂದ್ರನ್ ಅವರ ಸಿನಿಮಾ ಅಂದರೆ ಅದ್ದೂರಿತನ, ಕಲರ್ಫುಲ್ ಸೆಟ್ಗಳು ಮತ್ತು ನಟಿಯರನ್ನು ತೀರಾ ಗ್ಲಾಮರಸ್ ಆಗಿ ತೋರಿಸುವುದು ಅವರ ಶೈಲಿ. ಆದರೆ ನಟಿ ಯಮುನಾ ಅವರು ಆ ಕಾಲಕ್ಕೆ ಸಾಂಪ್ರದಾಯಿಕ, ಗಂಭೀರ ಹಾಗೂ ಪದ್ಧತಿಯುಳ್ಳ ಪಾತ್ರಗಳಿಗೆ ಹೆಸರಾಗಿದ್ದರು. ಸ್ನೇಹಿತರೆ, ಚಿನ್ನ ಸಿನಿಮಾದ ಶೂಟಿಂಗ್ ಆರಂಭವಾದಾಗ ರವಿಚಂದ್ರನ್ ಅವರ ಆ ನವೀನ ಪ್ಲಾನಿಂಗ್, ಗ್ಲಾಮರ್ ಶಾಟ್ಗಳು ಮತ್ತು ಕ್ರೇಜಿ ಐಡಿಯಾಗಳನ್ನು ನೋಡಿ ಯಮುನಾ ಆರಂಭದಲ್ಲಿ ತೀವ್ರವಾಗಿ ದಿಗ್ಭ್ರಮೆಗೊಂಡಿದ್ರಂತೆ. ತಮಗೆ ಅಂತ ಗ್ಲಾಮರಸ್ ಪಾತ್ರಗಳಲ್ಲಿ ನಟಿಸಲು ಸಾಧ್ಯವೇ ಎಂಬ ಭಯವು ಅವರನ್ನು ಕಾಡಿತಂತೆ. ಆದರೆ ವಿ ಕೃಷ್ಣಮೂರ್ತಿ ಮತ್ತು ರವಿಚಂದ್ರನ್ ಅವರು ಯಮುನಾ ಅವರಲ್ಲಿದ್ದ ಮುಗ್ಧತೆಯನ್ನು ಗುರುತಿಸಿ ಅವರಿಗೆ ಸಂಪೂರ್ಣ ಕಂಫರ್ಟ್ ನೀಡ್ತಾರೆ. ಶೂಟಿಂಗ್ ಸೆಟ್ನಲ್ಲಿ ರವಿಚಂದ್ರನ್ ಅವರು ನಟಿಯರಿಗೆ ನೀಡುತ್ತಿದ್ದ ಗೌರವ, ಕೆಲಸದ ಮೇಲಿದ್ದ ಶ್ರದ್ಧೆಯನ್ನು ಕಂಡು ಯಮುನಾ ಫಿದಾ ಆಗ್ತಾರೆ. ರವಿಚಂದ್ರನ್ ಅವರು ಯಮುನಾ ಅವರ ಅಭಿನಯ ಶೈಲಿಗೆ ತಕ್ಕಂತೆ ದೃಶ್ಯಗಳನ್ನು ಬದಲಾಯಿಸಿ ಅವರ ಸೌಂದರ್ಯಕ್ಕೆ ಕೋಮಲವಾದ ಸ್ಪರ್ಶವನ್ನು ನೀಡ್ತಾರೆ. ಕೋಪನ ಮತ್ತ್ಯಾಕೆ ಸಪ್ಪೆ ಕಾಫಿ? ಇನ್ನು ಚಿನ್ನ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಸದ್ದು ಮಾಡಿತ್ತು. ಅದರಲ್ಲಿದ್ದ ಚಿನ್ನ ಚಿನ್ನ ಹಾಡು ಇಂದಿಗೂ ಕನ್ನಡಿಗರ ನೆಚ್ಚಿನ ಹಾಡು. ಈ ಚಿತ್ರದ ಯಶಸ್ಸಿನ ನಂತರ ಯಮುನಾ ಅವರಿಗೆ ಕನ್ನಡದಲ್ಲಿ ಸಾಲು ಸಾಲು ಆಫರ್ಗಳು ಬರ್ತವೆ. ಸ್ನೇಹಿತರೆ, ಚಿತ್ರರಂಗದ ಯಶಸ್ಸಿನ ತುದಿಯಲ್ಲಿದ್ದಾಗಲೇ ಯಮುನಾ ಅವರು ತಾಪಸಂ ಎಂಬುವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆಯ ನಂತರ ತಮ್ಮ ಕುಟುಂಬ ಮತ್ತು ಮಕ್ಕಳ ಆರೈಕೆಗಾಗಿ ಇವರು ಚಿತ್ರರಂಗದಿಂದ ಕೊಂಚ ವಿರಾಮವನ್ನು ಕೂಡ ಪಡಿತಾರೆ. ಎಲ್ಲವೂ ಸರಿಯಾಗಿದೆ, ನೆಮ್ಮದಿಯ ಜೀವನ ಸಾಗುತ್ತಿದೆ ಅನ್ನುವಾಗ 2011ರ ಜನವರಿ ತಿಂಗಳಲ್ಲಿ ಅವರ ಜೀವನವನ್ನು ಕಂಪ್ಲೀಟಾಗಿ ಬುಡಮೇಲು ಮಾಡುವ ಘಟನೆಯೊಂದು ನಡೆಯುತ್ತೆ. ಅದು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸರು ಶೇಷಾದ್ರಿಪುರಂನಲ್ಲಿರುವ ಒಂದು ಐಷಾರಾಮಿ 5 ಸ್ಟಾರ್ ಹೋಟೆಲ್ ಒಂದರ ಮೇಲೆ ದಿಢೀರ್ ದಾಳಿ ನಡೆಸ್ತಾರೆ. ಆ ವೇಳೆ ಹೋಟೆಲ್ ರೂಮ್ನಲ್ಲಿ ನಟಿ ಯಮುನಾ ಇರ್ತಾರೆ. ಪೊಲೀಸರು ಯಮುನಾ ಅವರನ್ನು ವೇಷವಾಟಿಕೆ ಆರೋಪದಡಿ ಬಂಧಿಸ್ತಾರೆ. ಈ ಸುದ್ದಿ
ಪತ್ರಿಕೆಗಳು ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಆ ಸಮಯದಲ್ಲಿ ದೊಡ್ಡ ಸುದ್ದಿಯಾಗಿ ಹಬ್ಬಿತು. ಹಣಕ್ಕಾಗಿ ನಟಿ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಮಾಧ್ಯಮಗಳು ಅವರ ಚಾರಿತ್ರ್ಯ ವಧೆಯನ್ನು ಕೂಡ ಮಾಡ್ತವೆ. ಆದರೆ ನಂತರ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರಿಡುತ್ತಾ ಯಮುನಾ ಅವರು ತಮ್ಮ ಅಸಲಿ ಕಥೆಯನ್ನು ಬಿಚ್ಚಿಡ್ತಾರೆ. ಯಮುನಾ ಅವರ ಪ್ರಕಾರ, ನಾನು ಹೋಟೆಲ್ಗೆ ಹೋಗಿದ್ದು ಒಬ್ಬ ವ್ಯಕ್ತಿಯನ್ನು ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಭೇಟಿಯಾಗಲು. ಆದರೆ ಅಲ್ಲಿ ನನಗೆ ತಿಳಿಯದಂತೆ ದೊಡ್ಡ ಸಂಚು ರೂಪಿಸಲಾಗಿತ್ತು. ಪೊಲೀಸರು ದಾಳಿ ನಡೆದು ನನ್ನನ್ನು ಅರೆಸ್ಟ್ ಮಾಡಿದಾಗ ನನಗೇನೂ ಅರ್ಥವಾಗಲಿಲ್ಲ. ನನ್ನ ಹೆಸರನ್ನು ಹಾಳು ಮಾಡಲು, ನನ್ನ ಕುಟುಂಬದ ಗೌರವಕ್ಕೆ ಮಸಿ ಬಳಿಯಲು ಯಾರೋ ಮಾಡಿದ ಕುತಂತ್ರ ಇದು ಎಂದು ಅಳುತ್ತಾ ತಮ್ಮ ಅಳಲನ್ನು ತೋಡಿಕೊಳ್ತಾರೆ. ಸಮಾಜ ಅವರತ್ತ ಬೆರಳು ಮಾಡಿ ತೋರಿಸಿದಾಗ ಯಮುನಾ ಆತ್ಮಹತ್ಯೆ ಆಲೋಚನೆಯನ್ನು ಕೂಡ ಮಾಡಿದ್ರಂತೆ. ಆದರೆ ಕುಟುಂಬದ ಬೆಂಬಲದೊಂದಿಗೆ ಧೈರ್ಯ ತೆಗೆದುಕೊಂಡು ಸುದೀರ್ಘ 3 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಹೋರಾಟವನ್ನು ನಡೆಸ್ತಾರೆ. ವರ್ಷಗಳ ವಿಚಾರಣೆ, ಸಾಕ್ಷ್ಯಾಧಾರಗಳ ಪರಿಶೀಲನೆ ನಂತರ 2014ರಲ್ಲಿ ಬೆಂಗಳೂರಿನ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯವು ಯಮುನಾ ಅವರ ವಿರುದ್ಧ ಯಾವುದೇ ಆಧಾರಗಳಿಲ್ಲ, ಪೊಲೀಸರು ಹೊರಿಸಿದ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿ ಅವರನ್ನು ನಿರಪರಾಧಿ ಎಂದು ಖುಲಾಸೆಗೊಳಿಸ್ತಾರೆ. ಇನ್ನು ನ್ಯಾಯಾಲಯದಿಂದ ನಿರ್ದೋಷಿ ಎಂದು ಸಾಬೀತಾದ ಮೇಲೆಯೂ ಸಮಾಜದಲ್ಲಿ ಕಳೆದು ಹೋದ ಗೌರವವನ್ನು ಮತ್ತೆ ಸಂಪಾದಿಸುವುದು ಸುಲಭವಿರಲಿಲ್ಲ. ಆದರೆ ಯಮುನಾ ಹೆದರಿ ಓಡಿ ಹೋಗಲಿಲ್ಲ. ತಮಗೆ ಬಂದ ಅಪವಾದಕ್ಕೆ ನಟನೆಯ ಮೂಲಕವೇ ಉತ್ತರವನ್ನು ನೀಡಲು ನಿರ್ಧರಿಸ್ತಾರೆ. ಎಂಟ್ರಿ ನೀಡಿದ ಯಮುನಾ ಹಿರಿತೆರೆಯಿಂದ ಕಿರುತೆರೆಯತ್ತ ಗಮನ ಹರಿಸ್ತಾರೆ. ತೆಲುಗು ಮತ್ತು ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಲು ಶುರು ಮಾಡ್ತಾರೆ. ಸೀರಿಯಲ್ಗಳಲ್ಲಿ ಅವರು ಮಾಡ್ತಿದ್ದ ತಾಯಿ, ಅತ್ತೆ ಮತ್ತು ಗಂಭೀರ ಪಾತ್ರಗಳನ್ನು ನೋಡಿ ಪ್ರೇಕ್ಷಕರು ಮತ್ತೆ ಅವರನ್ನು ಹಳೆಯ ನಟಿಯನ್ನ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ವಿವಾದದ ಸುಳಿಯಿಂದ ಹೊರಬಂದು ಗೌರವಯುತವಾಗಿ ನಿಂತು ಹೆಣ್ಣು ಮಗಳು ಹೇಗೆ ಹೋರಾಡಬೇಕು ಎಂಬುದಕ್ಕೆ ಯಮುನಾ ಉದಾಹರಣೆಯಾಗಿ ನಿಲ್ತಾರೆ. ಸೊ ಸ್ನೇಹಿತರೆ, ಚಿತ್ರರಂಗದಲ್ಲಿ ಗ್ಲಾಮರ್, ಹಣ, ಹೆಸರು ಎಷ್ಟು ಬೇಗ ಸಿಗುತ್ತದೋ ಒಂದು ಸಣ್ಣ ಅಪವಾದ ಇಡೀ ಜೀವನವನ್ನೇ ಹೇಗೆ ನಾಶ ಮಾಡಬಹುದು ಎಂಬುದಕ್ಕೆ ನಟಿ ಯಮುನಾ ಅವರ ಜೀವನವೇ ಸಾಕ್ಷಿ. ಬಣ್ಣದ ಪ್ರಪಂಚದ ಕರಾಳ ಮುಖವನ್ನು ಕಂಡು ಸಮಾಜದ ನಿಂದನೆಯನ್ನು ಎದುರಿಸಿ ಇಂದು ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ನಟಿ ಯಮುನಾ. ಸೊ ಸ್ನೇಹಿತರೆ, ಅವತ್ತು ನಡೆದ ಈ ಇನ್ಸಿಡೆಂಟ್ನಲ್ಲಿ ನಟಿ ಯಮುನಾ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಲೈಫ್ ಸ್ಟೋರಿ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ಕಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.